Hello friends and students, welcome to my YouTube channel. I am Bhadragiri, working as Associate Professor at Government First Grade College for Women, Vijayanagar, Mysore. In this, I have already explained few important things that you want to know in this play called Julius Caesar in my previous videos. Now, let us concentrate on Act 5, the final act of the play, Act 5, which has 5 scenes. Let me explain this scene in both the languages because BA students put their requested me to explain things in Kannada too. That's why. So, in this present video, let me explain in bilingual form. ಸೊ ಸ್ನೇಹಿತರೆ, ಈ ವಿಡಿಯೋವನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂಥೇಳಿ ಕೇಳ್ಕೊಳ್ತೇನೆ. ಸ್ನೇಹಿತರೆ, ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಜೂಲಿಯಸ್ ಸೀಸರ್ ಒಂದು ಅದ್ಭುತವಾದಂಥ ನಾಟಕ. ಶೇಕ್ಸ್ಪಿಯರ್ನ ವಂಡರ್ಫುಲ್ ಕ್ರಿಯೇಷನ್ ಅಂತಲೇ ಹೇಳ್ಬೋದು. ಅದರಲ್ಲೂ ಆ್ಯಕ್ಟ್ 5 ಅಂತ ಏನು ಕರಿತೀವಿ, ಅದು ತುಂಬಾ ರೋಮಾಂಚಕವಾದಂಥ ಆ್ಯಕ್ಟ್ ಇದು. ಈ ಒಂದು ಆ್ಯಕ್ಟ್ 5 ಹ್ಯಾಸ್ 5 scenes. Let us concentrate scene wise. Scene 1. Okay, scene 1, it happens in the plain of Philippi. ರೋಮ್ ದೇಶದ ಇತಿಹಾಸವನ್ನು ನೀವು ನೋಡಿದ್ರೆ ಫಿಲಿಪ್ಪಿ ಯುದ್ಧ ತುಂಬಾ ವಿಶಿಷ್ಟವಾದ್ದು, ವಿಶೇಷವಾದ್ದು, ಪ್ರಮುಖವಾದ್ದು, ಸೊ ಪ್ರಸಿದ್ಧಿಯಾದ್ದು ಬೇರೆ ಬೇರೆ ಕಾರಣಗಳಿಗಾಗಿ. ಹಾಗಾಗಿ ಈ ಒಂದು ಯುದ್ಧ ನಮಗೆ ಈ ಒಂದು ಸಂದರ್ಭದಲ್ಲಿ ಯಾಕೆ ಮುಖ್ಯ ಆಗುತ್ತೆ ಅಂದರೆ, ಜೂಲಿಯಸ್ ಸೀಸರ್ನ ಸಕ್ಸೆಸರ್ ಯಾರು, ಇಮಿಡಿಯೇಟ್ ಸಕ್ಸೆಸರ್ ಯಾರಾಗ್ತಾರೆ, ರೋಮ್ ಸಾಮ್ರಾಜ್ಯದ ಮುಂದಿನ ಚಕ್ರವರ್ತಿ ಅಂಥೇಳಿ ಡಿಸೈಡ್ ಮಾಡೋದಕ್ಕೆ ಈ ಒಂದು ಯುದ್ಧ ಕಾರಣವಾಗುತ್ತೆ. ಸೊ ಹಾಗಾಗಿ ಇಟ್ ಹ್ಯಾಪನ್ಸ್ ಆಕ್ಟ್ 5 scene 1, the whole act 5, so it occurred in a place called Philippi. Here you see, ಈ ಯುದ್ಧ ಅಂದ ಕೂಡಲೇ 2 ಸೈನ್ಯ ಬೇಕು. ಇಲ್ಲಿ 2 ಸೈನ್ಯವನ್ನು ಮೊದಲು ತಿಳ್ಕೊಂಬಿಡೋಣ. ಸೊ ಯಾಕಂದರೆ ಈ ಒಂದು ಪಾಯಿಂಟ್ ನಿಮಗೆ ಇಡೀ ಇಡೀ ಆಕ್ಟನ್ನು ಅರ್ಥ ಮಾಡಿಸ್ಕೊಡುತ್ತೆ. 2 ಸೈನ್ಯ ಅಂದರೆ ಒಂದು ಕಡೆ ಒಂದು ಬ್ರೂಟಸ್ ಮತ್ತು ಕೇಶಿಯಸ್ನ ಸೈನ್ಯ ಇದೆ. ಇನ್ನೊಂದು ಅಪೋಸಿಟ್ ಸೈನ್ಯದಲ್ಲಿ ಸೆಕೆಂಡ್ ಟ್ರೈಮ್ಯೂರಸ್ ಅಂದರೆ ಎರಡನೇ ತ್ರಿಮೂರ್ತಿಗಳ ಒಂದು ಕೂಟ ಇದೆ. ಸೊ ಅದರಲ್ಲಿ 3 ಜನ ಪ್ರಮುಖರಿದ್ದಾರೆ ಅಂತ ಆಲ್ರೆಡಿ ನಾವು ಕಳೆದ ಒಂದು ಆಕ್ಟ್ನಲ್ಲಿ ತಿಳ್ಕೊಂಡಿದ್ದೇವೆ. ಇಲ್ಲಿ ಮಾರ್ಕ್ ಆಂಟೋನಿ ಇದ್ದಾನೆ, ಆಕ್ಟೇವಿಯಸ್ ಇದ್ದಾನೆ, ಲೆಪಿಡಿಸ್ ಕೂಡ ಇದ್ದಾರೆ. ಸೊ ಈ 2 ಸೈನ್ಯ ಪ್ರಮುಖವಾದಂಥ ಸೈನ್ಯ ಇದೆ. ಇಲ್ಲಿ ಈ ಒಂದು ಸೀನ್ 1 ಬಹಳ ಪ್ರಮುಖವಾದ, ಯಾಕೆಂದರೆ ಈ ವಾರ್ ಫ್ರಂಟನ್ನು ನಿಮಗೆ ಪರಿಚಯಿಸುತ್ತೆ. ಇಲ್ಲಿ 2 ಸೈನ್ಯ ಜೊತೆಗೆ 2 ಸೈನ್ಯದ ಮನಸ್ಥಿತಿಯನ್ನು ಕೂಡ, ಸೈಕಾಲಜಿ ಕೂಡ ನಿಮಗಿಲ್ಲಿ ಪ್ರತ್ಯಕ್ಷವಾಗಿ ತೋರಿಸುತ್ತೆ. ಈ ಒಂದು ಸೀನ್ ಶುರು ಆಗೋದೆ 2 ಸೈನ್ಯ, ಕೇಶಿಯಸ್ ಮತ್ತು ಬ್ರೂಟಸ್ ಸೈನ್ಯ, ಅದರಲ್ಲಿ ಅವರ ಆರ್ಮಿ ಕೂಡ ಕಾಣಿಸುತ್ತೆ. ಎ ಮೆಸೆಂಜರ್ ಅರೈವ್ಸ್ ಆ್ಯಂಡ್ ವಾರ್ನ್ಸ್ ಆಕ್ಟೇವಿಯಸ್ ಆ್ಯಂಡ್ ಆಂಟೋನಿ ದಟ್ ಎನಿಮಿ ಈಸ್ ಅಪ್ರೋಚಿಂಗ್. ಎದುರುಗಡೆ ಒಂದು ಕಡೆ ಬ್ರೂಟಸ್ ಮತ್ತು ಕೇಶಿಯಸ್ ಸೈನ್ಯ ಇದ್ದರೆ, ಇನ್ನೊಂದು ಕಡೆ ಸೆಕೆಂಡ್ ಟ್ರೈಮ್ಯೂರಸ್ ಮಾರ್ಕ್ ಆಂಟೋನಿ ಮತ್ತು ಅವರ ಅನುಯಾಯಿಗಳ ಸೈನ್ಯ ಇರುತ್ತೆ. ಆ ಕಡೆ ಒಬ್ಬ ಮೆಸೆಂಜರ್ ಹೋಗಿ ಈ ಕಡೆ ಕೇಶಿಯಸ್ ಮತ್ತು ಬ್ರೂಟಸ್ ಸೈನ್ಯ ಬರ್ತಾ ಇದೆ ಅನ್ನುವಂಥ ಮೆಸೇಜನ್ನು ಕೊಡ್ತಾನೆ. ಸೊ ಇನ್ನು ಆ ಮೆಸೇಜನ್ನು ಪಡ್ಕೊಂಡಂಥ ಮಾರ್ಕ್ ಆಂಟೋನಿ ಸೈನ್ಯ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಬ್ರೂಟಸ್ ಮತ್ತು ಕೇಶಿಯಸ್ ಸೈನ್ಯದಲ್ಲಿ ನಡೆಯುವಂಥ ಇವೆಂಟ್ಸು ಕೂಡ ನಿಮಗೆ ಶೇಕ್ಸ್ಪಿಯರ್ ಪರಿಚಯ ಮಾಡಿಕೊಡ್ತಾನೆ. ಸೊ ಇಲ್ಲೂ ಕೂಡ ಫಾಲೋವರ್ಸ್ ಬರ್ತಾರೆ. ಅಪೋಸಿಂಗ್ ಜನರಲ್ಸ್ ಮೀಟ್. ಇಲ್ಲಿ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಕೇಶಿಯಸ್ ಮತ್ತು ಬ್ರೂಟಸ್ ನಡುವೆ, ಇವರಿಬ್ಬರಿಗೂ ನಡುವೆ ಪರಸ್ಪರ ಹೊಂದಾಣಿಕೆನೇ ಕಾಣೋದಿಲ್ಲ ಈ ಒಂದು ಸೀನ್ನಲ್ಲಿ. ಆ ಒಂದು ಕಾರಣಕ್ಕಾಗಿ ಈ ಸೀನ್ ಬಹಳ ಪ್ರಮುಖವಾದ, ಯಾಕಂದರೆ ಕೇಶಿಯಸ್ಗೆ ಬ್ರೂಟಸ್ ಕಂಡ್ರೆ ಅಸಮಾಧಾನ. ಒಂದು ಕಾರಣ ಇದೆ, ತುಂಬಾ ಪ್ರಮುಖವಾದಂಥ ಕಾರಣ ಇದೆ. ಏನು ಅಂದರೆ, ಜೂಲಿಯಸ್ ಸೀಸರ್ನ ಕೊಲ್ಲಬೇಕಾದ್ರೆ ಕೇಶಿಯಸ್ ಪ್ರಕಾರ ಮಾರ್ಕ್ ಆಂಟೋನಿಯನ್ನು ಕೊಲ್ಲುವಂಥ ಸ್ಕೀಮ್ ಇತ್ತು. ಅದನ್ನು ಅಪೋಸ್ ಮಾಡಿದ್ದು ಬ್ರೂಟಸ್. ಸೊ ಹಾಗಾಗಿ ಮಾರ್ಕ್ ಆಂಟೋನಿ ಉಳ್ಕೊಂಬಿಟ್ಟ, ಜೂಲಿಯಸ್ ಸೀಸರ್ ಸತ್ತೋದ. ಸೊ ಮಾರ್ಕ್ ಆಂಟೋನಿ ಉಳ್ಕೊಂಡ ಮೇಲೆ
ಆತ ಸಪ್ರೇಟ್ ಸೆಕೆಂಡ್ ಟ್ರೆಮಿವರಸ್ ಮಾಡಿ ಈ ಯುದ್ಧಕ್ಕೆ ಕಾರಣಕರ್ತನಾಗಿದ್ದಾನೆ, ಅಂದರೆ ಪರೋಕ್ಷವಾಗಿ ಬ್ರೂಟಸ್ಸೇ ಕಾರಣಕರ್ತ ಅನ್ನೋದು ಕೇಶಿಯಸ್ನ ವಾದ. ಮತ್ತು ಇನ್ನೊಂದು ಇದೇನು ಅಂದರೆ ಅಲ್ಲಿ ಆಲ್ ಆಫ್ ಎ ಸಡನ್ ಯುದ್ಧ ಅಂತಂದಾಗ ಸಾಕಷ್ಟು ಗೊಂದಲಗಳಿರ್ತವೆ. ಇದನ್ನು ನೀವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಸೊ ಆಂಟೋನಿ ಅಕ್ಯೂಸಸ್ ಬ್ರೂಟಸ್ of hypocrisy in the assassination and he decides the conspirators for the cowardly way that they killed Caesar. ಇನ್ನು ಎರಡು ಪರಸ್ಪರ ಸೈನ್ಯ ಒಂದು ಕಡೆ ನಿಂತ್ಕೊಂಡ್ಮೇಲೆ, ಮುಖಾಮುಖಿಯಾಗಿ ನಿಂತ್ಕೊಂಡ್ಮೇಲೆ, ಸೊ ಆಂಟೋನಿ ಸೈನ್ಯ ಬ್ರೂಟಸ್ ಮತ್ತು ಕೇಶಿಯಸ್ ಸೈನ್ಯವನ್ನು ಸೊ ಹಿಪೋಕ್ರೇಟ್ಸ್ ಅಂತೇಳಿ ಕರೀತಾನೆ. ಸೊ ಹಾಗೆ ಕೇಶಿಯಸ್ ಅಕ್ಯೂಸಸ್ ಆಂಟೋನಿ ಯೂಸಿಂಗ್ ದಿ ಸಿಟ್. ಸೊ ಈ ಕಡೆ ಕೇಶಿಯಸ್ ಈ ಕಡೆಯಿಂದ ಕೇಶಿಯಸ್ ಕೂಡ ಆಂಟೋನಿಯನ್ನು ಡಿಸೀಟ್, ಮೋಸಗಾರ ಅಂತೇಳಿ ಕರೀತಾನೆ. ಯಾಕಂದರೆ ಸೊ ಜೂಲಿಯಸ್ ಸೀಸರ್ನ ಮೃತದೇಹವನ್ನು ತಗೊಳ್ಬೇಕಾದ್ರೆ ಆಂಟೋನಿ ಪ್ರಾಮಿಸ್ ಮಾಡಿದ್ದ, ಸೊ ಇದನ್ನು ಏನು ಫಿನ್ರಲ್ ರೀತಿ ರೇಷನ್ಗೆ ಅಷ್ಟೇ ಬಳಸ್ಕೊಳ್ತೇನೆ ಅಂಥೇಳಿ. ಆದರೆ ಇದನ್ನು ರಾಜಕೀಯ ಕಾರಣವಾಗಿ ಬಳಸ್ಕೊಂಡಿದ್ದಾನೆ ಅಂತೇಳಿ. ದಟ್ಸ್ ವೈ he called Antony as a deceit. Okay, so this is how some kind of misunderstanding you can witness in the scene. And Octavius suggests that the cease talking begins fighting and bows, he will not seize his sword until he has either revenged Caesar or has been killed by traitors. ನೋಡಿ ಇಲ್ಲಿ ಆಕ್ಟೇವಿಯಸ್ ಒಂದು ಪ್ರತಿಜ್ಞೆಯನ್ನು ಮಾಡ್ತಾನೆ. ಸೊ ಜೂಲಿಯಸ್ ಸೀಸರ್ಗೆ ಸೇಡ್ಗೆ ಒಂದು ಪ್ರತಿಕಾರವನ್ನು ತಗೊಳ್ಳೋದೇ ನನ್ನ ಗುರಿ ಅಂತೇಳಿ ಈ ಒಂದು ಸೀನಲ್ಲಿ ಪ್ರತಿಜ್ಞೆಯನ್ನು ಮಾಡ್ತಾನೆ, ಪ್ರತಿಜ್ಞೆಯನ್ನು ಮಾಡ್ತಾನೆ. ಸೊ ಬ್ರೂಟಸ್ ಡಿನೈಸ್ ಬೀಯಿಂಗ್ ಎ ಟ್ರೇಟರ್, ಕೇಶಿಯಸ್ ಕಾಲ್ಸ್ ಆಕ್ಟೇವಿಯಸ್ ಆಸ್ ಎ ಪೀವಿಶ್ ಸ್ಕೂಲ್ ಬಾಯ್. ನೋಡಿ ಈ ಕಡೆ ಸೊ ಪ್ರತಿಯೊಬ್ಬರು ಕೂಡ ಯುದ್ಧ ಭೂಮಿಯಲ್ಲಿ ನಿಂತಿರುವಂಥ ಪ್ರತಿಯೊಬ್ಬ ವೀರನೂ ಕೂಡ ಒಂದೊಂದು ರೀತಿಯ ಮನಸ್ಥಿತಿಯನ್ನು ಹೊಂದಿರೋದನ್ನು ಕಾಣ್ತೀವಿ. ಸೊ ಮೊದಲನೇದಾಗಿ ಆಂಟೋನಿ ಬ್ರೂಟಸ್ನನ್ನು ಏನು ಹಿಪೋಕ್ರೇಟ್ ಅಂತೇಳಿ ಕರೆದ್ರೆ, ಸೊ ಕೇಶಿಯಸ್ ಆಂಟೋನಿಯನ್ನು ಟ್ರೇಟರ್, ಡಿಸಿಟ್ ಅಂತೇಳಿ ಕರೆದ. ಸೊ ಹಾಗಾಗಿ ನೆಕ್ಸ್ಟು ಆಕ್ಟೇವಿಯಸ್ಸು ಜೂಲಿಯಸ್ ಸೀಸರ್ ಸಾವಿಗೆ ಪ್ರತಿಕಾರವನ್ನು ತಗೊಳ್ತೇನೆ ಅಂತ ಹೇಳಿದ್ರೆ, ನೆಕ್ಸ್ಟು ಕೇಶಿಯಸ್ಸು ಆಕ್ಟೇವಿಯಸನ್ನು ಏನಂತ ಪೀವಿಶ್ ಸ್ಕೂಲ್ ಬಾಯ್. ಸೊ ಯು ಆರ್ ಸ್ಟಿಲ್ ಎ ಸ್ಕೂಲ್ ಬಾಯ್, ವಾಟ್ ಯು ಕ್ಯಾನ್ ಡೂ ಬಿಯಾಂಡ್ ದಿಸ್ ಅಂತೇಳಿ ಹೇಳುವಂಥದ್ದು ಕಾಣ್ತೀವಿ. ಆ್ಯಂಡ್ ಆಂಟೋನಿ ಎ ಮಾಸ್ಕರ್ ಆ್ಯಂಡ್ ಎ ರೆಬ್ಯುಲರ್, ಆಂಟೋನಿ ರೆಸ್ಪಾನ್ಸ್ ಕೇಶಿಯಸ್, ಎ ಓಲ್ಡ್ Cassius still. So this is how. So mutual blaming takes place in this scene. And Cassius has serious misgivings about the battle. ಸೊ ಇಲ್ಲಿ ಕೇಶಿಯಸ್ಗಂತೂ ತುಂಬಾ ಗೊಂದಲ ಇದೆ. ಯಾಕಂದರೆ ಹೇಗೆ ಯುದ್ಧ ಮಾಡಬೇಕು, ಯಾರ ಜೊತೆ ಹೇಗೆ ಟ್ಯಾಕಲ್ ಮಾಡಬೇಕಂತ ಏನೂ ಗೊತ್ತಿಲ್ಲ. ಅಲ್ಲಿ ಸಮ್ ಸಾರ್ಟ್ ಆಫ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಯು ಕ್ಯಾನ್ ಸಿ ಬಿಟ್ವೀನ್ ಕೇಶಿಯಸ್ ಆ್ಯಂಡ್ ಬ್ರೂಟಸ್. ಓಕೆ, ಸೊ ದಟ್ ಯು ಕ್ಯಾನ್ ಕ್ಲಿಯರ್ಲಿ ವಿಟ್ನೆಸ್ in this scene. And the next important thing in this scene, next important thing I want you to know from this in this scene is they part poignantly with Cassius saying forever and forever Brutus. ಸೊ ಇವರಿಬ್ಬರು ಕೂಡ ಈ ಸೀನ್ ಮುಗಿದ್ಮೇಲೆ ಯುದ್ಧದ ಕಡೆ ಕಾನ್ಸಂಟ್ರೇಟ್ ಮಾಡೋಣ ಅಂಥೇಳಿ ಇಬ್ಬರು ಬೇರೆ ಬೇರೆ ಆಗಬೇಕಾದ್ರೆ ಅವರಿಬ್ಬರು ಕೂಡ ಇನ್ಯಾವತ್ತೂ ಭೇಟಿ ಆಗೋದಿಲ್ವೇನೋ ಅಂಥೇಳಿ. ಸೊ ದೇ ಥಿಂಕ್ ದ್ಯಾಟ್ ದಿಸ್ ಈಸ್ ಗೋಯಿಂಗ್ ಟು ಬಿ ದೇರ್ ಲಾಸ್ಟ್ ಮೀಟಿಂಗ್. ಓಕೆ, ಸೊ ಡಿಯರ್ ಡಿಪಾರ್ಟೆಡ್ ಅನ್ನೋ ರೀತಿ, ಇಫ್ ವಿ ಡೂ ಮೀಟ್ ಅಗೇನ್ ವಿ ವಿಲ್ ಸ್ಮೈಲ್ ಇಂಡೀಡ್, ಇಫ್ ನಾಟ್ ಸೊ ಇಟ್ ಈಸ್ ಟ್ರೂ ದಿಸ್ ಪಾರ್ಟಿಂಗ್ ಆ್ಯಸ್ ವೆಲ್ ಮೇಡ್. ಒಂದು ವೇಳೆ ಭೇಟಿ ಆದರೆ ಪರವಾಗಿಲ್ಲ, ಸ್ಮೈಲ್ ಮಾಡೋಣ, ಇಲ್ಲಾಂದರೆ ಸೊ ಲೆಟ್ ಅಸ್ ಎಂಡ್ ಅವರ್ ಮೀಟಿಂಗ್ ವಿತ್ ದಿಸ್ ಅಂತೇಳಿ ಹೇಳುವಂಥದ್ದು. ಸೊ ಇದು ಸೀನ್ 1ನ ಸಮ್ಮರಿ ಆಗುತ್ತೆ. ನೆಕ್ಸ್ಟು ಇನ್ನು ಸೀನ್ 2ನ ಕಡೆ ನೀವು ನೋಡೋದಾದರೆ, ಇಫ್ ಯು ಲುಕ್ ಅಟ್ the scene 2 of Act 5. So during the early course of the Battle of Philippi, Brutus sends Messala with a message urging Cassius to engage the enemy forces at once. ಸೊ ಇದೊಂದು ಸಣ್ಣ ಸೀನ್ ಇದು. ಈ ಒಂದು ಸೀನ್ನಲ್ಲಿ ಬ್ಯಾಟಲ್ ಆಫ್ ಫಿಲಿಪ್ಪಿ ಇಲ್ಲಿ ಬ್ರೂಟಸ್ಸು ಮೆಸೇಲ ಅನ್ನುವಂಥ ವ್ಯಕ್ತಿ ಮೂಲಕ ಒಂದು ಮೆಸೇಜನ್ನು ಕಳಿಸ್ತಾನೆ ಕೇಶಿಯಸ್ಗೆ. ಏನು ಅಂದರೆ, ಶತ್ರು ಸೈನ್ಯ ದೊಡ್ಡದಾಗಿದೆ, ಈ ಕೂಡಲೇ ಯುದ್ಧಕ್ಕೆ ಇಳಿ ಅಂತೇಳಿ. ಸೊ ಎಂಗೇಜ್ ದ ಎನಿಮಿ ಫೋರ್ಸಸ್ ಅಟ್ ಒನ್ಸ್ ಅಂತೇಳಿ ಒಂದು ಮೆಸೇಜನ್ನು ಕಳಿಸ್ತಾನೆ. ಬ್ರೂಟಸ್ ಬಿಲೀವ್ಸ್ ದಟ್ ದ ಫೋರ್ಸಸ್ ಅಂಡರ್ ಆಕ್ಟೇವಿಯಸ್ ವಿಚ್ ಆರ್ ಪೊಸಿಷನ್ಡ್ ಬಿಫೋರ್ ಹಿಮ್ ಆರ್ ಕರೆಂಟ್ಲಿ ಅನ್ಸ್ಪಿರಿಟೆಡ್ ಆ್ಯಂಡ್
ವಲ್ನರಬಲ್ ಟು ಅಟ್ಯಾಕ್. ಸೊ ಬ್ರೂಟಸ್ ಹೇಗೆ ಅಂದ್ಕೊಂಡ ಅಂದರೆ ಬ್ರೂಟಸ್ ಏನರ್ಥ ಮಾಡ್ಕೊಂಡಾದರೆ ಇಮ್ಮಿಡಿಯೇಟಾಗಿ ಸೊ ತನ್ನ ಮುಂದೆ ಇರುವಂಥ ಆಕ್ಟೇವಿಯಸ್ ಸೈನ್ಯ ವಲ್ನರಬಲ್ ಅಂತೇಳಿ ಅಂದ್ಕೊಂಡ, ವೀಕ್ ಅಂತ ಅಂದ್ಕೊಂಡ, ಅನ್ಸ್ಪಿರಿಟೆಡ್ ಅಂತ ಅಂದ್ಕೊಂಡ. ಹಾಗಾಗಿ ಕೇಶಿಯಸ್ನ ಯುದ್ಧಭೂಮಿಗೆ ಇಳಿ ಅಂತೇಳಿ ಮೆಸೇಜನ್ನು ಕೊಡ್ತಾನೆ. ಸೊ ದಿಸ್ ಈಸ್ the main point that I want you all to know from the scene 2 of Act 5. And let us concentrate on the scene 3 of Act 5. Okay. Scene 3 takes place. Takes place in the another part of the war field. Cassius sees his men retreating Brutus' forces, having driven back those of Octavius, or foraging about the battlefield for spoils, leaving Antony's army free to encircle Cassius' troops. Thus Cassius sends Titinus to ride toward the soldiers that he sees in the distance to determine who they are. ಇಲ್ಲಿ ನೋಡಿ, ಕೇಶಿಯಸ್ ಯುದ್ಧದಲ್ಲಿ ಯುದ್ಧ ನಡೀತಾ ಇರುತ್ತೆ. ಸೊ ಆದರೆ ಕೇಶಿಯಸ್ನ ಕುತೂಹಲ ಇಲ್ಲಿ ಸ್ವಲ್ಪ ಜಾಸ್ತಿ ಆಗುತ್ತೆ. ಅವನ ಕಣ್ಣಿಗೆ ಕಾಣಿಸಿದ್ದೇನು ಅಂದರೆ, ನೋಡಿ ಅಲ್ಲಿ ಸಾಕಷ್ಟು ಮೊದಲನೇ ಸೀನಲ್ಲೇ ಕೇಶಿಯಸ್ ಲುಕ್ ಕ್ವೈಟ್ ಕನ್ಫ್ಯೂಸ್ಡ್. ಸೊ ಅವನ ಕನ್ಫ್ಯೂಷನ್ನು ಈ ಸೀನಲ್ಲೂ ಕೂಡ ಮುಂದುವರಿತೆ. ಬಟ್ ಈ ಸೀನು ಬರೀ ಕೆಟಸ್ಟ್ರೋಫಿಕ್ ಅಂತೇಳಿ ನಾವು ಅನ್ಕೋಬೋದು, ವೈಟಲ್ ಅಂತೇಳಿ ಅನ್ಕೋಬೋದು, ಸೊ ಇಂಪಾರ್ಟೆಂಟ್ ಅಂತೇಳಿ ಅನ್ಕೋಬೋದು. ಸೊ ಕೇಶಿಯಸ್ ಸೀಸ್ ಇಸ್ ಮೆನ್ ರಿಟ್ರೀಟಿಂಗ್ ಬ್ರೂಟಸ್ ಫೋರ್ಸಸ್. ಸೊ ತನ್ನ ಸೈನ್ಯದವರು ಬ್ರೂಟಸ್ ಸೈನ್ಯದವ್ರನ್ನ ಓಡಿಸ್ತಾ ಇದ್ದಾರೆ, ಹಿಮ್ಮೆಡಿಸ್ತಾ ಇದ್ದಾರೆ ಅಂತ ಅಂದ್ಕೊಂಡ. ಹ್ಯಾವಿಂಗ್ ಡ್ರಿವನ್ ಬ್ಯಾಕ್ ದೋಸ್ ಆಫ್ ಆಕ್ಟೇವಿಯಸ್, ಸೊ ಆರ್ ಫೊರೇಜಿಂಗ್ ಅಬೌಟ್ ದಿ ಬ್ಯಾಟಲ್ ಫೀಲ್ಡ್ ಫಾರ್ ಸ್ಪಾಯ್ಲ್, ಲಿವಿಂಗ್ ಆಂಟೋನೀಸ್ ಆರ್ಮಿ ಫ್ರೀ ಟು ಎನ್ಸರ್ಕಲ್ ಕೇಶಿಯಸ್ ಟ್ರೂಪ್. ನೋಡಿ, ಇಲ್ಲಿ ಒಂದು ಸೈನ್ಯ ಯಾವುದೋ ಬಿಟ್ಟೋಗಿದೆ. ಆ ಬಿಟ್ಟೋಗಿರುವಂಥ ಸೈನ್ಯದ ಕಡೆ ಕಾನ್ಸಂಟ್ರೇಟ್ ಮಾಡೋದಕ್ಕೆ, ತನ್ನ ಸೈನಿಕರಿಗೆ ಒಂದು ಎಚ್ಚರಿಕೆಯನ್ನು ಕೊಡೋದಕ್ಕೆ ಸೊ ಒಬ್ಬ ವ್ಯಕ್ತಿಯನ್ನು ಕಳಿಸ್ತಾನೆ. ಇಲ್ಲಿ Cassius sends Titinus to ride toward the soldiers that he sees in the distance to determine who they are. ಯಾರನ್ನು ಸೋಲಿಸ್ತಾ ಇದ್ದಾರೆ, ಯಾರನ್ನು ಓಡಿಸ್ತಾ ಇದ್ದಾರೆ ಸರಿಯಾಗಿ ತಿಳ್ಕೊಂಡು ಬಾ ಅಂಥೇಳಿ ಒಂದು ಕ್ಲಿಯರ್ ಕಟ್ ಇನ್ಫಾರ್ಮೇಷನ್ ಬೇಕು ಅಂಥೇಳಿ ಇಲ್ಲಿ ಕೇಶಿಯಸ್ಸು ಟಿಟನಸ್ ಅನ್ನುವಂಥ ವ್ಯಕ್ತಿಯನ್ನು ಕಳಿಸ್ಕೊಡ್ತಾನೆ. ಸೊ ಟಿಟನಸ್ ಅನ್ನುವಂಥ ವ್ಯಕ್ತಿ ನಿಜವಾದ ವಿಷಯವನ್ನು ತಿಳ್ಕೊಂಡು ಬರೋದಕ್ಕೆ ರಣರಂಗಕ್ಕೆ ಯುದ್ಧಭೂಮಿಗೆ ಎಂಟರ್ ಆಗ್ತಿದ್ದಾನೆ. ನೆಕ್ಸ್ಟ್ ಇವನ ಕನ್ಫ್ಯೂಷನ್ ಇನ್ನೂ ಕೂಡ ಮುಂದುವರಿಯುತ್ತೆ. ಇಮಿಡಿಯೇಟ್ಲಿ ಕೇಶಿಯಸ್ ಆಸ್ಕ್ ಪಿಂಡರಸ್ ಟು ಮೌಂಟ್ ದಿ ಹಿಲ್ ಆ್ಯಂಡ್ ವಾಚ್ ದಿ ಟಿಟನಸ್. ಸೊ ತನ್ನ ಅಷ್ಟು ಕ್ಯೂರಿಯಾಸಿಟಿ ಟಿಟನಸ್ ಬಂದು ಹೇಳೋ ತನಕ ಇವನ ಕ್ಯೂರಿಯಾಸಿಟಿ ತಡ್ಕೊಳೋಕ್ಕಾಗದೆ ಕೇಶಿಯಸ್ ಇಮಿಡಿಯೇಟ್ಲಿ ಆಸ್ಕ್ ಅನದರ್ ಮ್ಯಾನ್ ಕಾಲ್ಡ್ ಪಿಂಡರಸ್ ಟು ಮೌಂಟ್ ದಿ ಹಿಲ್. ಬೆಟ್ಟ ಹತ್ತಿ ದೂರದಿಂದ, ಸೊ ಎತ್ತರದಿಂದ ವಾಚ್ ಮಾಡಿ ಏನು ನಡೆಯುತ್ತೆ ಅಂಥೇಳಿ ನಂಗೆ ತಿಳಿಸು ಅಂಥೇಳಿ ಹೇಳ್ತಾನೆ. ಸೊ ಇಲ್ಲಿ ಕೇಶಿಯಸ್ಗಿರುವಂಥ ಕನ್ಫ್ಯೂಷನ್ನು ಮತ್ತು ಕೇಶಿಯಸ್ಗಿರುವಂಥ ಆತರ ಮತ್ತು ಯುದ್ಧದಲ್ಲಿ ಏನು ನಡೀತಾ ಇದೆ ಅಂತ ಇಮ್ಮಿಡಿಯೇಟಾಗಿ ತಿಳ್ಕೊಳ್ಳುವಂಥ ಕುತೂಹಲ ಇವೆಲ್ಲವೂ ಕೂಡ ನೀವು ನೋಡ್ಬೋದು. ಆ್ಯಂಡ್ ಈ ಆಸ್ಕ್ ಪಿಂಡರಸ್ ಟು ಕೀಪ್ ಇಸ್ ಓತ್ ಆಫ್ ಒಬೀಡಿಯನ್ಸ್ ಟು ಸ್ಟ್ಯಾಬ್ ಹಿಮ್. ನೋಡಿ, ಇಲ್ಲಿ Pindorus reports that he saw Titinus alight from his horse among the soldiers who were shouting with joy. ನೋಡಿ, ಇಲ್ಲಿ ಪಿಂಡರಸ್ ಕೊಟ್ಟಂಥ ಮೆಸೇಜು, ಪಿಂಡರಸ್ಗೂ ಬ್ರೂಟಸ್ ಕೇಶಿಯಸ್ ಕೊಟ್ಟಂಥ ಮೆಸೇಜ್ ಇದೆಯಲ್ಲ, ರಿಟರ್ನ್ ಮೆಸೇಜ್ ಇದೆಯಲ್ಲ, ಅದು ತುಂಬಾ ಇಂಪಾರ್ಟೆಂಟ್. ಯಾಕಂದರೆ ಸೊ ಕನ್ಫ್ಯೂಷನಲ್ಲಿದ್ದಾಗ ಯಾವುದೇ ವ್ಯಕ್ತಿ ಸರಿಯಾದ ನಿರ್ಧಾರವನ್ನು ತಗೊಳ್ಳೋಕ್ಕಾಗೋದಿಲ್ಲ ಅಂಥೇಳಿ ಈ ಒಂದು ಸೀನ್ ನಮಗೆ ತಿಳಿಸ್ಕೊಡುತ್ತೆ, ಮಾದರಿ ಆಗುತ್ತೆ. ಯಾಕೆಂದರೆ ಆಲ್ರೆಡಿ ಕೇಶಿಯಸ್ ಕನ್ಫ್ಯೂಷನಲ್ಲಿದ್ದ, ಒಬ್ಬ ವ್ಯಕ್ತಿಯನ್ನು ಆಲ್ರೆಡಿ ಯುದ್ಧಭೂಮಿ ಕಳಿಸ್ದ, ನೀನು ಅಲ್ಲೋಗಿ ಏನು ನಡೀತಾ ಇದೆ ನೋಡ್ಕೊಂಡು ಬಾ ಅಂತೇಳಿ ಟಿಟಿನಸ್ ಅನ್ನುವಂಥ ವ್ಯಕ್ತಿಯನ್ನು. ಅವನು ಬರೋದು ತಡವಾಗುತ್ತೆ ಅಂತೇಳಿ ಈಗ ಪಿಂಡರಸ್ಸನ್ನು ಬೆಟ್ಟದ ಮೇಲೆ ಹತ್ತಿ ಆ ಎತ್ತರವಾದ ಪ್ರದೇಶದಿಂದ ಏನು ನಡೀತಾ ಇದೆ ನೋಡಿ ತಿಳಿಸು ಅಂತ ಹೇಳಿ ಕಳಿಸ್ದ. ನೋಡಿ, ಆ ವ್ಯಕ್ತಿ ಕೊಟ್ಟಂಥ ಮಿಸ್ಗಿವಿಂಗ್ ಏನಿದೆ, ಸೊ ಪಿಂಡರಸ್ ಕೊಟ್ಟಂಥ ಮಿಸ್ಗಿವಿಂಗ್. So Pindorus reports that he saw Titinus alight from his horse among the soldiers who were shouting with joy. ನೋಡಿ, ಈಗ ಯಾರೋ ಖುಷಿಯಿಂದ ನಗ್ತಾ ಇರುವಂಥ ಸೈನಿಕರ ಮಧ್ಯೆ ಸೊ ಟಿಟನಸ್ ಇಳಿದುಬಿಟ್ಟ ಕುದುರೆಯಿಂದ ಅಂಥೇಳಿ ಮೆಸೇಜ್ ಕೊಡ. ಅಂದರೆ ಅದರ ಅರ್ಥ ಏನಾಯಿತು ಅಂದರೆ, ಸೊ ಟಿಟನಸ್ಸನ್ನು ಶತ್ರು ಸೈನ್ಯ ಸೆರೆ ಹಿಡಿತು ಅಂಥೇಳಿ ಖುಷಿಯಿಂದ ಅವರು ಟಿಟನಸ್ಸನ್ನು ಸೆರೆ ಹಿಡ್ಕೊಂಡ್ರು ಅಂತ ಕೇಶಿಯಸ್ ಅರ್ಥ ಮಾಡ್ಕೊಂಡ. ಇಮ್ಮಿಡಿಯೇಟಾಗಿ
ಕೇಶಿಯಸ್ ತೊಗೊಂಡಂಥ ನಿರ್ಧಾರ ನೋಡಿ. ಕೇಶಿಯಸ್ ಮಿಸ್ಟೇಕನ್ಲಿ ಕನ್ಕ್ಲೂಡ್ಸ್ ದಟ್ ಟಿಟನಸ್ ಹ್ಯಾಸ್ ಬಿನ್ ಟೇಕನ್ ಆಸ್ ಎ ಪ್ರಿಸ್ನರ್ ಬೈ ದ ಎನಿಮಿ. ಈ ಆಸ್ಕ್ ಪಿಂಡರಸ್ ಟು ಕೀಪ್ ಹಿಸ್ ಓತ್ ಆಫ್ ಒಬೀಡಿಯನ್ಸ್ ಟು ಸ್ಟ್ಯಾಬ್ ಹಿಮ್. ನೋಡಿ ಇಲ್ಲಿ ಈಗ ಕೇಶಿಯಸ್ ಪಿಂಡರಸ್ಗೆ ಹೇಳ್ತಾನೆ, ನೀನು ಪ್ರಾಮಿಸನ್ನು ಉಳಿಸ್ಕೋ, ಪ್ರಾಮಿಸ್ ಮಾಡು ನನಗೆ. ಸೊ ಇಮ್ಮಿಡಿಯೇಟಾಗಿ ಒಂದು ವೇಳೆ ಶತ್ರು ಸೈನಿಕ ನಾನಂತೂ ಸಿಗಾಕೊಳ್ಳಲ್ಲ, ಅಂಥ ಸಂದರ್ಭ ಬಂದರೆ ಯು ಮಸ್ಟ್ ಗೆಟ್ ರೆಡಿ ಟು ಸ್ಟ್ಯಾಬ್ ಮೀ ಅಂತೇಳಿ ಹೇಳ್ತಾನೆ. ಪಿಂಡರಸ್ ಡಸ್ ಸೊ ಆ್ಯಂಡ್ ಕೇಶಿಯಸ್ ಡೈಸ್ ಸೇಯಿಂಗ್ ಸೀಸರ್ ದ ವಾಟ್ ರಿವೆಂಜ್ ಈವನ್ ವಿತ್ ದಿ ಸೋಡ್ ದಟ್ ಕಿಲ್ಡ್ ದಿ. ನೋಡಿ ಇಲ್ಲಿ ಸೊ ಕೇಶಿಯಸ್ಸು ಸಾಯಬೇಕಾದ್ರೆ ಅವನು ಹೇಳಿದಂಥ ಕೊನೆ ಮಾತಿದೆಯಲ್ಲ ಅದು ತುಂಬಾ ಮುಖ್ಯ ಆಗುತ್ತೆ. ಒಂದು ಕಡೆ ಬ್ರೂಟಸ್ಗೇನೋ ಸೀಸರ್ನ ಗೋಸ್ಟ್ ಅಪಿಯರ್ ಆಗಿತ್ತು ಅಂತ ನಾವು ನೋಡಿದ್ರೆ, ಇಲ್ಲಿ ಕೇಶಿಯಸ್ಸು ಕೂಡ ಅದೇ ಸೀಸರ್ನ ನೆನೆಸ್ಕೊಂಡೆ ಸಾಯ್ತಾನೆ ಅಂದರೆ ಅದು ತುಂಬಾ ಮುಖ್ಯ. ಪಿಂಡರಸ್ ಡಸ್ ಸೊ ಆ್ಯಂಡ್ ಕೇಶಿಯಸ್ ಡೈಸ್ ಸೇಯಿಂಗ್ ಸೀಸರ್ ದ ವಾಟ್ ರಿವೆಂಜ್ಡ್. ನೀನು ಸೇಡನ್ನು ತೀರಿಸ್ಕೊಂಬಿಟ್ಟೆ ಜೂಲಿಯಸ್ ಸೀಸರ್, ಯು ಹ್ಯಾವ್ ರಿವೆಂಜ್ಡ್ ಅನಸ್ ಅಂತೇಳಿ ಅಂದೆ. ಈವನ್ ವಿತ್ ದಿ ಸೋಡ್ ದಟ್ ಕಿಲ್ಡ್ ದಿ, ನಿನ್ನನ್ನು ಕೊಲೆ ಮಾಡೋದಕ್ಕೆ ಕೊಂದಂಥ ಅದೇ ಕತ್ತಿಯಿಂದ ನಮ್ಮನ್ನೇ ಕೊಂದುಬಿಟ್ಟಿಯಾ ಅಂತೇಳಿ. ಯಾಕಂದರೆ ಪಿಂಡರಸ್ ಕೂಡ ಒನ್ ಆಫ್ ದಿ ಕಾನ್ಸ್ಪಿರೇಟರ್ಸ್, ಹಾಗಾಗಿ ಸೀಸರನ್ನು ಕೊಲ್ಲೋದಕ್ಕೆ ಬಳಕೆ ಆಗಿದ್ದಂಥ ಸೋರ್ಡ್ ಅದು. ಸೊ ದಿಸ್ ಈಸ್ ವಾಟ್ ಇಟ್ ಇಂಪ್ಲೈಸ್. ಓಕೆ, ಸೊ ನೆಕ್ಸ್ಟ್ ಪಾರ್ಟ್ ಆಫ್ ದಿ ಸೀನ್. ಟಿಟನಸ್ ವಾಸ್ ನಾಟ್ ಕ್ಯಾಪ್ಚರ್ಡ್ ಅಟ್ ಆಲ್. ಇನ್ನು ಕೇಶಿಯಸ್ಸು ತುಂಬ ದುಡುಕ್ದ, ಆತುರಪಟ್ಟ ಅಂತ ನಿಮ್ಗೆ ಗೊತ್ತಾಗುತ್ತೆ. ಯಾಕಂದರೆ ಮುಂದಿನ ಸೀನ್ ಹೇಳುತ್ತೆ ಆ್ಯಕ್ಚುಲಿ ಟಿಟನಸನ್ನು ಕ್ಯಾಪ್ಚರ್ ಮಾಡೇ ಇರಲಿಲ್ಲ, ಶತ್ರು ಸೈನ್ಯ ಹಿಡ್ಕೊಂಡೇ ಇರಲಿಲ್ಲ. ಸೊ ಹಾಗಾಗಿ ಅಲ್ಲಿ ಕೇಶಿಯಸ್ಸು ತುಂಬ ಆತುರದ ನಿರ್ಧಾರ ತಗೊಂಡು ತನ್ನ ಜೀವನ ಕಳ್ಕೊಂಡ ಅಂತೇಳಿ ನಮ್ಗೆ ಗೊತ್ತಾಗುತ್ತೆ. He now enters with Messala, hoping to comfort Cassius with the news that Octavius' men have been overthrown by Brutus. ಸೊ ಬ್ರೂಟಸ್ಸು ಆಕ್ಟೇವಿಯಸ್ ಸೈನ್ಯವನ್ನು ಓಡಿಸ್ಬಿಟ್ಟ ಅಂತೇಳಿ ಒಳ್ಳೆ ಸುದ್ದಿ ತಗೊಂಡು ಮೆಸೆಲಾ ಸೊ ಕೇಶಿಯಸ್ ಇರುವಂಥ ಜಾಗಕ್ಕೆ ಬಂದರೆ ದೇ ಫೈಂಡ್ ಕೇಶಿಯಸ್ ಡೆಡ್ ಬಾಡಿ. ವೈಲ್ ಮೆಸೆಲಾ ಗೋಸ್ ಟು ರಿಪೋರ್ಟ್ ದಿಸ್ ಟ್ರಾಜಿಕ್ ಡಿಸ್ಕವರಿ ಟು ಬ್ರೂಟಸ್, ಟಿಟನಸ್ kills himself with the Cassius sword. ನೋಡಿ, ಈಗ ಈ ಒಂದು ಹ್ಯಾಪಿ ನ್ಯೂಸನ್ನು ಹೇಳೋದಕ್ಕೆ ಮೆಸೆಲಾ ಕೇಶಿಯಸ್ ಕಡೆ ಬಂದರೆ ಅಲ್ಲಿ ಕೇಶಿಯಸ್ ಡೆಡ್ ಬಾಡಿ ನೋಡ್ತಾನೆ. ಸೊ ವೈಲ್ ಮೆಸೆಲಾ ಗೋಸ್ ಟು ರಿಪೋರ್ಟ್ ಇಸ್ ಟ್ರಾಜಿಕ್ ಡಿಸ್ಕವರಿ ಟು ಬ್ರೂಟಸ್, ಸೊ ಟಿಟನಸ್ kills himself with Cassius sword. ನೋಡಿ, ಈ ಸುದ್ದಿಯನ್ನು, ಈ ಕಹಿ ಸುದ್ದಿಯನ್ನು, ಡೆತ್ ಆಫ್ ಕೇಶಿಯಸ್ ಸುದ್ದಿಯನ್ನು ಬ್ರೂಟಸ್ಗೆ ಮೆಸೇಜ್ ಕೊಡೋದಕ್ಕೆ ಮೆಸೆಲಾ ಹೋದರೆ, ಈ ಕಡೆ ಟಿಟನಸ್ಸು ತನ್ನ ಕತ್ತಿಯಿಂದ ತಾನೇ ತಿಳ್ಕೊಂಡು ಸಾಯ್ತಾನೆ. ಸೊ ಟಿಟನಸ್ kills himself with Cassius sword. ನೋಡಿ, ಒಂದು ಕೇಶಿಯಸ್ ಸತ್ತಿದ್ದು ಪಿಂಡರಸ್ನ ಕತ್ತಿಯಿಂದ. ಸೊ ಈಗ ಕೇಶಿಯಸ್ ಕತ್ತಿಯಿಂದ ಟಿಟನಸ್ ಸಾಯ್ತಾನೆ. ನೋಡಿ, ಅವ್ರವ್ರ ಕತ್ತಿಯಿಂದ ಅವರವರೇ ಸಾಯ್ತಾನೆ. ಎಲ್ಲೋ ಒಂದು ಕಡೆ ಆ ಕೇಶಿಯಸ್ನ ಹೇಳಿಕೆ ಸತ್ಯ ಅಂತ ಅನಿಸುತ್ತೆ. ಯಾಕಂದರೆ ಯಾವ ಕತ್ತಿಯಿಂದ ಸೀಸರ್ನ ಕೊಂದಿದ್ರೋ ಅದೇ ಕತ್ತಿಯಿಂದ ಸೊ ಎಲ್ಲರೂ ಕೂಡ, ಎಲ್ಲ ಕಾನ್ಸ್ಪಿರೇಟರ್ಸು ಕೂಡ ಸಾಯ್ತಾ ಇದ್ದಾರೆ ಅಂತೇಳಿ ಗೊತ್ತಾಗುತ್ತೆ. ಸೊ ಬ್ರೂಟಸ್ ಕಮ್ಸ್ ಆನ್ ಸ್ಟೇಜ್ ವಿತ್ ಮೆಸೆಲಾ ಆ್ಯಂಡ್ Cato, Strato, Volumnius and Lucullus and finds the bodies of Titanus and Cassius. To both of them he pays a sad farewell, calling Cassius the last of the Romans. ನೋಡಿ, ಬ್ರೂಟಸ್ ಬರ್ತಾನೆ. ಬ್ರೂಟಸ್ ಬಂದು ಈ ಡೆಡ್ ಬಾಡೀಸನ್ನು ನೋಡಿ he couldn't digest at that moment. So immediately he says, looking at Cassius' dead body, and he exclaims that, he says that the last of all the Romans, the men live for another encounter the enemy. ಸೊ ಇದಿಷ್ಟು ಈ ಆಕ್ಟ್ 4ನ ಸಮ್ಮರಿ ಆಗುತ್ತೆ. ಇನ್ನು ಆಕ್ಟ್ 3ನ ಸಮ್ಮರಿ ಆದರೆ, ಇನ್ನು ಆಕ್ಟ್ 5 ಸೀನ್ 4. ಸೊ ಇಫ್ ಯು ವಾಂಟ್ ಟು let me concentrate on scene 4 of Act 5. So it happens in another part of the battlefield. In the midst of the fighting, Brutus enters with young Cato, so Lucullus and others. ನೋಡಿ, ಇದು ಭೂಮಿಗೆ ಬ್ರೂಟಸ್ನ ಎಂಟ್ರಿ ಆಗುತ್ತೆ. He urges them all to stand upright, and how he exits with the young Cato shouts his name and his loyalty to Rome. Although some texts credit these lines showing this loyalty to Brutus and Rome to Lucullus, young Cato is killed. ಇದು ಭೂಮಿಗೆ ಇದು ಭೂಮಿ ಅಂದಮೇಲೆ ಸಾವು ಹೋರಾಟ ಇದ್ದೇ ಇರುತ್ತೆ.
ಸೊ ಈಗ ಬ್ರೂಟಸ್ನ ಕಡೆಯವರೆಲ್ಲ ಒಬ್ಬೊಬ್ಬರಾಗಿ ಸಾಯೋದನ್ನು ಬ್ರೂಟಸ್ ನೋಡ್ತಾ ಬರ್ತಾನೆ. ಇಲ್ಲಿ ಯಂಗ್ ಕೇಟೋ ಇಸ್ ಕಿಲ್ಡ್ ಆ್ಯಂಡ್ ಲೂಸಿಲಸ್ ಈಸ್ ಕ್ಯಾಪ್ಚರ್ಡ್ ಬೈ ಆಂಟೋನಿ ಸೋಲ್ಜರ್. ನೋಡಿ, ಒಬ್ಬೊಬ್ಬರಾಗಿ ಬ್ರೂಟಸ್ ಕಡೆ ಸೈನ್ಯ ಕಡಿಮೆ ಆಗ್ತಾ ಬರ್ತಾ ಇದೆ. ಸೊ ಇದರಿಂದ ಗೊತ್ತಾಗುತ್ತೆ. ಈ ಒಂದು ಸೀನ್ನಲ್ಲಿ ಮತ್ತಿಬ್ಬರು ಬ್ರೂಟಸ್ನ ಅನುಯಾಯಿಗಳು ಕಡಿಮೆ ಆಗ್ತಾರೆ. ಅದು ಯಂಗ್ ಕೇಟೋ ಮತ್ತು ಲೂಸಿಲಸ್ ಅಂತೇಳಿ. ಆಂಟೋನಿ ಸೋಲ್ಜರ್ಸ್ ಆ್ಯಂಡ್ ಥಿಂಕ್ ದಟ್ ಈಸ್ ಬ್ರೂಟಸ್. ಸೊ ಒಂದು ಆಂಟೋನಿ ಸೈನ್ಯ ತಪ್ಪು ಮಾಡಿದ್ದಿಲ್ಲಿ ಈ ಸೀನಲ್ಲಿ ಅಂದರೆ, ಸೊ ದೇ ಕ್ಯಾಪ್ಚರ್ಡ್ ಲೂಸಿಲಸ್ ಥಿಂಕಿಂಗ್ ದಟ್ ಈಸ್ ಬ್ರೂಟಸ್. ಸೊ ಬ್ರೂಟಸ್ ಅಂತ ತಿಳ್ಕೊಂಡು ಲೂಸಿಲಸನ್ನು ಹಿಡ್ಕೊಂಡ್ಬಿಡ್ತಾರೆ. ಆಂಟೋನಿ ಟು ದ ಪ್ರಿಸ್ನರ್ whom he believes to be Brutus. When Antony arrives and asks for Brutus, so Lucius tells him that Brutus is alive and will never be taken prisoner. ಸೊ ಆಂಟೋನಿ ಬಂದು ಬ್ರೂಟಸ್ ಎಲ್ಲಿ ಅಂತ ಕೇಳಿದ್ರೆ ಲೂಸಿಲಸ್ ಹೇಳ್ತಾನೆ ಬ್ರೂಟಸ್ ಇನ್ನೂ ಬದುಕಿದ್ದಾನೆ, ಅವನ್ನ ನೀವು ಹಿಡಿಯೋಕ್ಕಾಗೋದಿಲ್ಲ ಅಂಥೇಳಿ. ಸೊ ನಾವು ಆಂಟೋನಿ ಪ್ಲಾನ್ಸ್ ಡಿಫ್ರೆಂಟ್ ಪ್ಲಾನ್ ಆಲ್ಟುಗೆದರ್ ಟು ಕ್ಯಾಪ್ಚರ್ ಬ್ರೂಟಸ್. ಸೊ ಆಂಟೋನಿ ಸೆಟ್ಸ್ ಗಾರ್ಡ್ ಓವರ್ ದಿ ಲಾಯಲ್ ಲೂಸಿಲಸನ್ನು ಹಾಗೆ ಬಿಟ್ಟು ಅವನ ಹಿಂದೆ ತನ್ನ ಮೆನ್ನನ್ನು ಕಳಿಸಿ ಬ್ರೂಟಸ್ ಎಲ್ಲಿದ್ದಾನೋ ಆ ಜಾಗಕ್ಕೆ ಲೂಸಿಲಸ್ ಹೋಗ್ತಾನೆ. ಆಗ ಬ್ರೂಟಸನ್ನು ಹಿಡಿಯೋದು ಅಂಥೇಳಿ ಇದು ಆಂಟೋನಿ ಪ್ಲಾನ್ ಆಗಿರುತ್ತೆ. ಸೊ ಅದಕ್ಕೆ ಕಳಿಸ್ತಾನೆ. ಸೆಂಡ್ಸ್ ಇಸ್ ಸೋಲ್ಜರ್ ಟು ಸರ್ಚ್ ಫಾರ್ ಬ್ರೂಟಸ್ ಆ್ಯಂಡ್ ರಿಪೋರ್ಟ್ ಹಿಮ್ ಲೇಟರ್ ದ ಆಕ್ಟೇವಿಯಸ್ ಸ್ಟ್ಯಾಂಡ್. ಸೊ ಇದಿಷ್ಟು ವಿಷಯಗಳು ಆಕ್ಟ್ 5 ಸೀನ್ 4ನಲ್ಲಿ ನಡೆಯುವಂಥ ಪ್ರಮುಖವಾದಂಥ ವಿಷಯ. ಇನ್ನು ಲೆಟ್ ಅಸ್ ಕಾನ್ಸಂಟ್ರೇಟ್ ಆನ್ ದ ಲಾಸ್ಟ್ ಸೀನ್ ಆಫ್ ಆಕ್ಟ್ 5, ದಟ್ ಈಸ್ ಸೀನ್ 5 ಆಫ್ ಆಕ್ಟ್ 5. ಇಲ್ಲಿ ಈ ಒಂದು ಸೀನ್ನಲ್ಲಿ ಬ್ರೂಟಸ್, ಡರ್ಡೇನಿಯಸ್, ಕ್ಲಿಟಸ್, ಸ್ಟ್ರೇಟೋ, ವಾಲಮ್ನಿಯಸ್ ಎಂಟರ್ಸ್. ದ ಫೈನಲ್ ಟ್ರೂಪ್ ಆಫ್ Brutus' army enters. They are tired from the battle and Brutus whispers a request first to Clitus and then to Dardanius. ನೋಡಿ ಇಲ್ಲಿ ಅವ್ರ ಯುದ್ಧ ಎಷ್ಟು ಸುಸ್ತಾಗಿರ್ತಾರೆ ಅಂದರೆ, ಸೊ ಬ್ರೂಟಸ್ನ ಕಡೆಯವರು ಅಂದರೆ ಡಾರ್ಡೇನಿಯಸ್, ಕ್ಲಿಟಸ್, ಸ್ಟ್ರಾಟೋ, ವಾಲಮ್ನಿಯಸ್ ಇದಿಷ್ಟು ಜೊತೆಗೆ ಬ್ರೂಟಸ್ ಇವರು ಬರ್ತಾರೆ. ಬಟ್ ದೇ ಆರ್ ನಾಟ್ ಇಂಟ್ರೆಸ್ಟೆಡ್ ಟು ಕಂಟಿನ್ಯೂ ದ ವಾರ್. ಓಕೆ, ಸೊ ದೇ ಬೋತ್ ರೆಫ್ಯೂಸ್ ದೆಮ್. ನೋಡಿ ಇಲ್ಲಿ ಹಿ ವಾಂಟ್ಸ್ ಒನ್ ಆಫ್ ಮೆನ್ ಟು ಕಿಲ್ ಹಿಮ್. ಬ್ರೂಟಸ್ ವಾಂಟ್ಸ್ ಒನ್ ಆಫ್ ಹಿಸ್ ಮೆನ್ ಟು ಕಿಲ್ ಹಿಮ್. ಸೊ ಯಾರಾದರೂ ಒಬ್ಬರು ಬಂದು ಶತ್ರು ಬಂದು ನಾನು ಕೊಲ್ಲೋದಕ್ಕೆ ಬದಲಾಗಿ ನಿಮ್ಮಲ್ಲೇ ನನ್ನ ಸ್ನೇಹಿತರಾದಂಥ ನಿಮ್ಮಲ್ಲೇ ಯಾರಾದರೂ ಒಬ್ಬರು ನನ್ನ ಕೊಂದುಬಿಡಿ ಅಂತೇಳಿ ಬ್ರೂಟಸ್ ಹೇಳಿದ್ರೆ, ಸೊ ದೇ ಬೋತ್ ರೆಫ್ಯೂಸ್, ಎಲ್ಲರೂ ಕೂಡ ನಿರಾಕರಿಸ್ತಾರೆ. ಹಿ ಟೆಲ್ ವಾಲಮ್ನಿಯಸ್ ದಟ್ ಸೀಸರ್ಸ್ ಗೋಸ್ಟ್ ಅಪಿಯರ್ him again. He knows that it is a time for him to die. ನೋಡಿ, ವಾಲಮ್ನಸ್ಗೆ ಬ್ರೂಟಸ್ ಹೇಳ್ಕೊಳ್ತಾನೆ, ಸೀಸರ್ನ ಭೂತ ನನಗೆ ಕಾಣಿಸ್ಕೊಂಡಿದೆ ಅಂದರೆ ಮೈ ಟೈಮ್ ಎಂಡ್ಸ್ ಹಿಯರ್ ವಿತ್ ದಿಸ್ ಅಂತೇಳಿ. ಸೊ ಈ ಶೇರ್ಸ್ ಈಸ್ ಡಿಸಿಷನ್ ಓನ್ಲಿ ವಿತ್ ವಾಲಮ್ನಸ್. ಬಟ್ ಬ್ರೂಟಸ್ ಅರ್ಜಸ್ that the enemy has them corner and he asks Volumnius to hold his sword while he runs onto it. So Volumnius, ಶತ್ರು ಸೈನ್ಯ ಬರ್ತಾ ಇದೆ, he doesn't want to die in the hands of his enemies. So that's why Brutus wants to die like this. ಸೊ ತನ್ನ ಕಡೆಯವರಿಂದಲೇ ತಾನು ಸಾಯೋದಕ್ಕೆ ಇಷ್ಟಪಡ್ತಾ ಇದ್ದಾನೆ. ಹಾಗಾಗಿ ಸೊ ವಾಲಮ್ನಿಯಸ್ನ ತನ್ನ ಕತ್ತಿಯನ್ನು ಹಿಡ್ಕೊ, ಸೊ ತಾನು ಕತ್ತಿ ಕಡೆ ಓಡಿ ಬಂದು ತಿಳ್ಕೊಂಡು ಸಾಯ್ತೇನೆ ಅನ್ನುವಂಥದ್ದನ್ನು ಸೊ ಬ್ರೂಟಸ್ ಹೇಳ್ತಾನೆ. ವಾಲ್ಯೂಮ್ನಸ್ ಹೋಲ್ಡ್ ಇಸ್ ಸೋರ್ಡ್ ವೈಲ್ ಹಿ ರನ್ಸ್ ಆನ್ ಟು ಇಟ್. ವಾಲ್ಯೂಮ್ನಸ್ ರೆಫ್ಯೂಸಲ್ಸ್. ಇಲ್ಲಿ ವಾಲ್ಯೂಮ್ನಸ್ಗೂ ಕೂಡ ಕೊನೆ ಕ್ಷಣದಲ್ಲಿ ನಿರಾಕರಿಸ್ತಾನೆ. ನವ್ ಯು ಸಿ Brutus wants Brutus to flee. ಸೊ ಕ್ಲಿಟಸ್ ಹೇಳ್ತಾನೆ ಬ್ರೂಟಸ್ಗೆ, ಓಡೋಗ್ಬಿಡು, ಸಾಯೋದು ಬೇಡ, ಓಡೋಗ್ಬಿಡು ಅಂತೇಳಿ. Brutus wishes his comrade farewell, including Strato, who has awakened from a quick nap. He repeats that it's a time for him to die. Off stage, his shouts prompt him to send his soldiers onward. He and Strato remain alone. Strato agrees to hold. ನೋಡಿ ಇಲ್ಲಿ, ಸೊ ಸ್ಟ್ರಾಟೋ ಒಪ್ಕೊಳ್ತಾನೆ ಬ್ರೂಟಸ್ಗೆ ಕತ್ತಿ ಹಿಡಿಯೋದಕ್ಕೆ. ಕೊನೆಗೆ ಸೊ ಹೂ ಹೋಲ್ಡ್ ದಿ ಸ್ಟ್ರಾಟೋ ಫಾರ್ ಬ್ರೂಟಸ್ ಅಂತ, ಹೂ ಹೋಲ್ಡ್ ಸೋರ್ಡ್ ಫಾರ್ ಬ್ರೂಟಸ್ ಅಂತೇಳಿ ಪ್ರಶ್ನೆ ಕೇಳಿದ್ರೆ ನಿಮಗಿಲ್ಲಿ ಉತ್ತರ ಸಿಗುತ್ತೆ ಸ್ಟ್ರಾಟೋ. ಫೈನಲಿ
Strato agrees to hold Brutus' sword. They shake hands and Brutus runs onto the sword, killing himself. ಸೊ ಸ್ಟ್ರಾಟೋ ಕತ್ತಿಯನ್ನು ಹಿಡ್ಕೊಳ್ತಾನೆ, ಬ್ರೂಟಸ್ಸು ಅಲ್ಲಿಗೆ ಹೊಡೆಬಂದು ಆ ಸ್ಟ್ರಾಟೋ ಹಿಡ್ಕೊಂಡಂಥ ಕತ್ತಿಗೆ ತಿಳ್ಕೊಂಡು ಸಾಯ್ತಾನೆ. ಸೊ ವಿತ್ ದಿಸ್ ಬ್ರೂಟಸ್ ಡೈಸ್. ಇದಾದಮೇಲೆ amid alarm signaling the rout of Brutus' army, Octavius, Antony, Messala, Lucullus and all other enter, come upon Strato with the Brutus' body. ಎಲ್ಲರೂ ಟ್ರೆಮ್ಯೂರಸ್ ಅಪೋಸಿಟ್ ಸೈನ್ಯ ಎಲ್ಲವೂ ಕೂಡ ಈಗ ಆಲ್ಮೋಸ್ಟ್ ಯುದ್ಧ ಎಂಡ್ ಆಗುತ್ತೆ. ಸೊ ಓನ್ಲಿ ಅಫಿಷಿಯಲ್ ಅನೌನ್ಸ್ಮೆಂಟ್ ಈಸ್ ಪೆಂಡಿಂಗ್. ನೋಡಿ ಇಲ್ಲಿ, ಸೊ ಎಲ್ಲ ಶತ್ರು ಸೈನ್ಯ ಬ್ರೂಟಸ್ನ ಡೆಡ್ ಬಾಡಿ ಹತ್ರ ಬರುತ್ತೆ. ಆಕ್ಟೇವಿಯಸ್ offers to take into his service all who have followed Brutus. ಸೊ ಬ್ರೂಟಸ್ನ ಯಾರು ಫಾಲೋ ಮಾಡಿದ್ರಿ ಅವರೆಲ್ಲರೂ ಕೂಡ ನನ್ನನ್ನು ಫಾಲೋ ಮಾಡಬೇಕಿನ್ಮೇಲೆ ಅಂತೇಳಿ ಅನೌನ್ಸ್ಮೆಂಟನ್ನು ಕೊಡ್ತಾನೆ. ಆ್ಯಂಡ್ ಆಂಟೋನಿ ಡೆಲಿವರ್ಸ್ ಎ ಬ್ರೀಫ್ ಆ್ಯಂಡ್ ನೌ ಫೇಮಸ್ ಒರೇಷನ್. ಅಗೈನ್ ಆಂಟೋನಿ ಡೆಲಿವರ್ಸ್ ಎ ಬ್ರೀಫ್ ಒರೇಷನ್ ಬಿಫೋರ್ ದ ಡೆಡ್ ಬಾಡಿ ಆಫ್ ಬ್ರೂಟಸ್. ಸೊ ದಿಸ್ ವಾಸ್ ದಿ noblest Roman of them all. So now Antony calls Brutus as the noblest Roman of them all. ಸೊ ಎಲ್ಲ ರೋಮನ್ಸ್ಗಿಂತಲೂ ಕೂಡ ಅತ್ಯುತ್ತಮವಾದ ರೋಮನ್ ಯಾರು ಅಂದರೆ ಸೊ ಬ್ರೂಟಸ್ ಅಂತ ಹೇಳಿ ಕರೀತಾನೆ. ಸತ್ತ ದೇಹದ ಬ್ರೂಟಸ್ನ ಸತ್ತ ದೇಹವನ್ನು ಸೊ ಆಂಟೋನಿ ಡಿಸ್ಕ್ರೈಬ್ಸ್ ಲೈಕ್ ದಿಸ್. ಆಂಟೋನಿ ಬಿಲೀವ್ಸ್ ದ್ಯಾಟ್ ಸೊ ಆಲ್ ಅದರ್ ಕಾನ್ಸ್ಪಿರೇಟರ್ಸ್ attacked Caesar because of personal envy. Brutus alone did it because he believed that it would be general good. ಎಲ್ಲ ಕಾನ್ಸ್ಪಿರೇಟರ್ಸು ಕೂಡ ಅವರವರ ವೈಯಕ್ತಿಕ ಕಾರಣಕ್ಕಾಗಿ ಸೀಸರನ್ನು ಕೊಂದರೆ, ಬ್ರೂಟಸ್ ಒಬ್ಬನೇ ಸೊ ದೇಶವನ್ನು ಕಾರಣವಾಗಿ ಇಟ್ಕೊಂಡು ಸೊ ಜೂಲಿಯಸ್ ಸೀಸರ್ನ ಕೊಂದ ಅಂತೇಳಿ. ದಟ್ಸ್ ವೈ he called Brutus as the noblest of them all. ಸೊ Octavius promises appropriate funeral for Brutus. ಇಲ್ಲಿ ಅಕ್ಟೇವಿಯಸ್ ನೆಕ್ಸ್ಟ್ ಮುಂದಿನ ರಾಜ. ಸೊ ಅಕ್ಟೇವಿಯಸ್ he announces appropriate funeral for Brutus. So honorable funeral for Brutus. He orders stop the battle. Now the official announcement is made like this. So Octavius finally announces to stop battle, and finally you see they all wish to celebrate the victory. Okay, they all intends to celebrate the victory in a different manner. So ಇದಿಷ್ಟು ವಿಷಯ ಆಕ್ಟ್ 5 ಸೀನ್ 5ನಲ್ಲಿ ಬರುತ್ತೆ. ಸ್ನೇಹಿತರೆ, ಇದಿಷ್ಟು ವಿಷಯಗಳನ್ನ ನೀವು ಕಾನ್ಸಂಟ್ರೇಟ್ ಮಾಡಿದ್ರೆ ಸೊ ಇಡೀ ನಾಟಕ ನಿಂತಿರೋದೆ ಈ ಒಂದು ಕೊನೆ ಆ್ಯಕ್ಟು, ಕೊನೆ ಸೀನ್ ತನಕನೂ ಕೂಡ ನಿಮ್ಮ ಏನು ಅಟೆನ್ಷನನ್ನು ಹಿಡಿದಿಟ್ಕೊಳ್ಳೋದಕ್ಕೆ ಈ ಜೂಲಿಯಸ್ ಸೀಸರ್ ಯಶಸ್ವಿಯಾಗಿದೆ ಅಂತ ಅಂದ್ಕೊಳ್ತೇನೆ. ಸೊ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತೇನೆ. ಥ್ಯಾಂಕ್ ಯು.